ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ನಿಮಗೆ ದಸರಾ ಹಬ್ಬದ ಪ್ರಯುಕ್ತವಾಗಿ ಒಂದು ಡ್ರಾಯಿಂಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ ಗೊಂಬೆ. ದಸರಾ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೊಂಬೆ ಇಟ್ಟು ಪೂಜೆ ಮಾಡ್ತಾರೆ. ದಸರಾ ಹಬ್ಬ ಅಂತ ಹೇಳಿದ್ರೆ ಗೊಂಬೆ ಅಲ್ವಾ, ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡೋದು, ಆನೆ ಅಂಬಾರಿ ಅದೇ ಇರುತ್ತೆ. ಸೊ ಹಂಗಾಗಿ ನಾನಿವತ್ತು ನಿಮಗೆ ದಸರಾ ಹಬ್ಬದ ಪ್ರಯುಕ್ತವಾಗಿ ಗೊಂಬೆನ ಡ್ರಾ ಮಾಡೋದು ಹೇಳೋಣ ಅಂತ ಬಂದಿದ್ದೀನಿ. ಮಂಡಲ ಆರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನಿವಾಗ ನೀಟಾಗಿ ನಿಧಾನಕ್ಕೆ ಮಾಡಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ಕಲಿಬೇಕು ಅಂತ ಏನಾರು ಆಸೆ ಇದ್ದರೆ ನೋಡ್ಕೋಬೋದು. ಡಿಸೈನ್ ವೈಸ್ ಆಗಲಿ ಹೇಗೆ ಮಾಡೋದು ಅಂತೆಲ್ಲ ನಾನು ನಿಧಾನಕ್ಕೆ ಶೋ ಮಾಡಿದ್ದೀನಿ. ಇನ್ನೂ ನಿಧಾನಕ್ಕೆ ಮಾಡಿದ್ರೆ ಶಾರ್ಟ್ಸ್ ಆಗೋಲ್ಲ. ಸೊ ಹಂಗಾಗಿ ನಾನು ಇದನ್ನು ಮಾಡಿದ್ದೀನಿ. ಯಾರಿಗಾರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾರು ಬೇಕು ಅಂತ ಹೇಳಿದ್ರೆ ವೀಡಿಯೋಸ್ನ ಸೆಂಡ್ ಮಾಡ್ತೀನಿ, ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಮೆಚ್ಚುಗೆ ಇರಲಿ. ಏಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಮಾಡಿರ್ತೀವಿ. ಆರ್ಟ್ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ, ಕೆಲವರಿಗೆ ಮಾತ್ರ ಒಲಿಯುತ್ತೆ. ಅದರಲ್ಲೂ ಮಂಡಲ ಆರ್ಟ್ ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ಸೊ ಹಂಗಾಗಿ ನಾನು ಮಾಡಿದ್ದೀನಿ. ನಾವು ಮಾಡಿರೋ ಆರ್ಟಿಗೊಂದು ಲೈಕ್ ಕೊಟ್ಟರೆ ಅದು ಬೆಲೆ ಕೊಟ್ಟಂಗಿರುತ್ತೆ. ಸೊ ಹಂಗಾಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಒನ್ಸ್ ಅಗೇನ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.